ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ನದಿ ನೀರು ಬೆಂಗಳೂರಿಗೆ ಒಯ್ಯುವ ರಾಜ್ಯ ಸರ್ಕಾರದ ನಿರ್ಧಾರ ಪರಿಸರ ವಿರೋಧಿಯಾಗಿದೆ. ನಾನು ಶಾಸಕನಾಗಿದ್ದಾಗ ಯೋಚನೆ ಕೈಬಿಡುವಂತೆ ಮಾಡಿದ್ದೆ. ಅಂದು ರಕ್ತ ಕೊಡುತ್ತೇನೆ, ನೀರು ಹರಿಯಲು ಬಿಡುವುದಿಲ್ಲ ಎಂದವರ ಪ್ರತಿಕ್ರಿಯೆ ಏನು? ಶರಾವತಿ ನದಿ ನೀರು ಉಳಿಸಿಕೊಳ್ಳಲು ನಡೆಸುವ ಪಕ್ಷಾತೀತ ಹೋರಾಟಕ್ಕೆ ನನ್ನ ಎಲ್ಲ ಸಹಕಾರ ಇದೆ ಎಂದ ಮಾಜಿ ಸಚಿವ ಹರತಾಳು ಹಾಲಪ್ಪ. ಕಾರ್ಮಿಕ ಸ್ನೇಹಿ ಯೋಜನೆ ಜಾರಿಗೆ ತಂದ ರಾಜ್ಯ ಸರ್ಕಾರ ಮತ್ತು ಸಚಿವ ಸಂತೋಷ್ ಲಾಡ್ಗೆ ಕೃತಜ್ಞತೆ ಸಲ್ಲಿಸಿದ ಸಿದ್ದಪ್ಪ. ಆಗಸ್ಟ್ 24ರಂದು ನಗರಸಭಾ ರಂಗಮಂದಿರದಲ್ಲಿ ಜೀವನ್ಮುಖಿ ಮತ್ತು ಚರಕ ಸಂಸ್ಥೆಯಿಂದ ಅವ್ವ ಮಹಾಸಂತೆ. ರಾಜ್ಯ ಮತ್ತು ಹೊರ ರಾಜ್ಯದ ವೈವಿಧ್ಯಮಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ. ಅವ್ವ ಮಹಾಸಂತೆಯಲ್ಲಿ ಪಾಲ್ಗೊಂಡು ಮಹಿಳಾ ಉದ್ಯಮಗಳನ್ನು ಪ್ರೋತ್ಸಾಹಿಸಲು ಎಂಎ ಪ್ರತಿಭಾ ಮನವಿ. ಈಗ ಸುದ್ದಿಯ ವಿವರ. ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ರಾಜ್ಯ ಸರ್ಕಾರದ ನಿರ್ಧಾರ ಅವೈಜ್ಞಾನಿಕವಾದದ್ದು. ಈ ಸಂಬಂಧ ನಡೆಸುವ ಪರಿಸರ ಪರವಾದ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತದೆ ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ತಮ್ಮ ಮೂಲಕ ಕೊಡ್ತಾ ಇದ್ದೀರಿ. ಏನಂದರೆ ಶರಾವತಿಯಿಂದ ಬೆಂಗಳೂರಿಗೆ ಕುಡಿಯೋ ನೀರನ್ನು ಕೊಡೋ ಯೋಜನೆ, ಅದು 2-3 ಸಾರಿ ಹಿಂದೆ ಕೂಡ ಪ್ರಸ್ತಾಪ ಆಗಿತ್ತು. ಹಿಂದೆ 5 ವರ್ಷದ ಹಿಂದೆ ಇದೇ ಸಂದರ್ಭದಲ್ಲಿ 1-2 ತಿಂಗಳು ತಡ 5 ವರ್ಷದ ಹಿಂದೆ ದೊಡ್ಡ ಹೋರಾಟವನ್ನು ಸಂಘಟಿಸಿ ಆಗಲೂ ತಗೊಂಡು ಹೋಗಬೇಕು. ಅವಾಗ 18 TMC ಅಂತ ಮಾಡಿಕೊಂಡು 30 TMC ಟೋಟಲ್ ಪ್ರಾಜೆಕ್ಟ್ ಅಂತ ಮಾಡಿಕೊಂಡು ಎಲ್ಲ ಯೋಜನೆಗಳನ್ನ ಹಿಂದಿನ ಪರಮೇಶ್ವರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾದಾಗ ಜಿ ಪರಮೇಶ್ವರ್ ಅವರು ಯೋಚನೆ ಮಾಡಿ ಅದನ್ನೆಲ್ಲ ಒಂದು ಹಂತಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ತಮ್ಮೆಲ್ಲರ ಸಹಕಾರ, ಹಿರಿಯರ ಮಾರ್ಗದರ್ಶನ ಮತ್ತು ಎಲ್ಲ ಪಕ್ಷಾತೀತವಾಗಿ ಸೇರಿ ನಾವು ವಿರೋಧ ಮಾಡಿದ್ವಿ. ಇವಾಗ ನಮ್ಮದೇ ಸರ್ಕಾರವು ಬಂತು ಅದೇ ಟೈಮಿಗೆ. ಆವಾಗ ನಾನು ಇಲ್ಲಿ ಶಾಸಕನಾಗಿದ್ದೆ. ಯಡಿಯೂರಪ್ಪನವರಿಗೆ ಈ ಜನಮನದ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸಿದ್ವಿ ಮತ್ತು ನಮಗೆ ಇದ್ದಂಥ ಒಂದು ಸಲಿಗೆ ಮತ್ತು ಅದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡು ಅವರು ಕನ್ವಿನ್ಸ್ ಆದರು, ಅದನ್ನು ಕೈ ಬಿಟ್ಟಿದ್ರು. ಈಗ ಮತ್ತೆ ನಾವು 30 TMC ನೀರನ್ನು ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಒಂದು ಸರ್ವೆ ಮಾಡೋಕ್ಕೆ ಕೂಡ 73 ಲಕ್ಷ ರೂಪಾಯಿ ಒಂದು ಕಂಪನಿ ಕಾಂಟ್ರಾಕ್ಟು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡಿದ್ದೀವಿ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಇದು ಯಾವ ಕಾರಣಕ್ಕೂ ಇದು ಕಾರ್ಯಸಾಧು ಅಲ್ಲ. ನಾವು ಈಗಾಗಲೇ ನಾನು ಹೋಗಿ ಬಂದಿದ್ದೀನಿ. ಇನ್ನೊಂದು ಸರಿ ಪೂರ್ಣ ಪ್ರಮಾಣದಲ್ಲಿ ಹೋಗೋಣ, ತಾವು ಬಂದರೆ ಎಲ್ಲರೂ ಒಟ್ಟಾಗಿ ಹೋಗೋಣ. ಎತ್ತಿನ ಹೊಳೆ ಘಟ್ಟದ ಆಲ್ಮೋಸ್ಟ್ ಘಟ್ಟದ ಕೆಳಗಿಂದ ಮೇಲೆ ಎತ್ತಕ್ಕಂಥ ಯೋಜನೆ ಎಷ್ಟು ಅವ್ಯವಸ್ಥೆ ಆಗಿದೆ, ಎಷ್ಟು ಕಾಡನ್ನು ಬಗಿತಾರೆ, ಎಷ್ಟು ಕಾಡನ್ನು ನಾಶ ಮಾಡ್ತಾರೆ, ಗುಡ್ಡ ಬೆಟ್ಟಗಳನ್ನು ಕಣಿವೆಗಳನ್ನು ಬಗಿತಾರೆ. ನಮ್ಮ ಭಾಷೆಗಳನ್ನು ಬಗೆದು ಅದನ್ನು ಪೈಪನ್ನು ಹಾಕಿ ಮುಚ್ಚಿ ಆಮೇಲೆ ಅದರಲ್ಲೇ ನೀರು ಪಕ್ಕದಲ್ಲಿ ಹೊರದು ಹೋಗಿ ಆಗಿರೋದನ್ನು ನಾನು ನೋಡಿದ್ದೇನೆ. ಇನ್ನೊಂದು ಸರಿ ಸಾಧ್ಯವಾದ್ರೆ ನಾವು ನೀವೆಲ್ಲ ಹೋಗಿ ಬರೋಣ. ಹೀಗೆ ನಮ್ಮಲ್ಲಿ ಆಲ್ಮೋಸ್ಟ್ ಶರಾವತಿ ಟೇಲ್ ರೇಸ್ ಕೆಳಗಿಂದ ತಗೋಬೇಕು ಅಂತ ಒಂದು ಯೋಜನೆ. ಶರಾವತಿ ಟೇಲ್ ರೇಸಿನ ತಗೋಬೇಕಂದ್ರೆ 2800 ಅಡಿ ಎತ್ತರದಲ್ಲಿದೆ ಬೆಂಗಳೂರು. 2800 ಅಡಿಗೆ ಎತ್ತೋದು ಹೇಗೆ, ಎಷ್ಟು ಹಂತದಲ್ಲಿ ಪಂಪ್ ಮಾಡಬೇಕು ಎಲ್ಲ ಪೇಪರ್ನಲ್ಲಿ ಬುಕ್ಕಲ್ಲಿ ಕರೆಕ್ಟಾಗಿ ಮಾಡ್ತಾರೆ. ಎಲ್ಲಿ ಎತ್ತೋದು, ಹೇಗೆ ಎತ್ತೋದು, ಅದು ಪ್ರಾಕ್ಟಿಕಲಾಗಿ ಆಗಬೇಕಲ್ಲ. ಹೇಗೆ ನೀರನ್ನು ಶರಾವತಿ ಟೇಲ್ ರೇಸಿಂದ ಗೆರ್ಸೊಪ್ಪ ಡ್ಯಾಮ್ ಇದೆಯಲ್ಲ ಅಲ್ಲಿಂದ ಅದ್ರ ಹಿಂದೆ ಕೆಳಗಡೆಯಿಂದ ನೀರನ್ನು ಎತ್ಕೋಬೇಕು, ಘಟ್ಟ ಹತ್ತಿಸ್ಬೇಕು. ಎಷ್ಟು ಕಣಿವೆಗಳು, ಬೆಟ್ಟಗಳು, ಗುಡ್ಡಗಳು ಇದ್ದಾವೆ. ಈ ಥರ ಎಲ್ಲೂ ಹಾಗೆ ತಗ್ಗಬೋಗು ಇದ್ದಾರೆ. ರಾಜಸ್ಥಾನಕ್ಕೆ 600 ಕಿಲೋಮೀಟರ್ ನೀರು ತೊಗೊಂಡೋಗಿದ್ದು ನಾನು ನೋಡಿ ಬಂದಿದ್ದೇನೆ. ಅದು ಸಮತಟ್ಟು ಪ್ರದೇಶ. ಈ ಥರ ಕಣಿವೆಗಳು ಅಗಿಯೋದು, ಮುಂದೋದು, ಬಗೆಯೋದು ಇಲ್ಲ. ಕಣಿವೆಗಳನ್ನ ಮುಂದಬೇಕು ಅಂದರೆ ಮುಚ್ಚಬೇಕು, ಕೆಲವು ಕಡೆ ಬಗಿಬೇಕು, ಕೆಲವು ಕಡೆ ಸೀಳಬೇಕು. ಇದು ಕಾರ್ಯಸಾಧು ಅಲ್ಲ. ಇದು ಒಂದು. ಮತ್ತು ನೀರು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥದ್ದು, ಅದನ್ನು ತಿರುಗಿಸಬಾರ್ದು ಅಂತ ಒಂದು ನೀತಿ ಇದೆ. ಪಶ್ಚಿಮಾಭಿಮುಖ ಮತ್ತು ಪೂರ್ವಾಭಿಮುಖವಾಗಿ ಹೋಗೋದನ್ನು ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ಟರ್ನ್ ಮಾಡಬಾರ್ದು ಅಂತ ಒಂದು ನೀತಿ ಇದೆ. ಕಾನೂನು ಬಗ್ಗೆ ಪೂರ್ತಿ ಇಲ್ಲ, ನಂಗೆ ಅರಿವಿಲ್ಲ. ಆದರೂ ನೀವೆಲ್ಲ ಸಲಹೆ ಕೊಟ್ಟಿದ್ರಿ, 2-3 ಸಾರಿ ಹೇಳಿದ್ರಿ, ಸ್ವರ್ಗದಾಗಿದ್ದಾಗ ಹೇಳಿದ್ರಿ, ಇಲ್ಲೂ ಹೇಳಿದ್ರಿ MLA ಇದ್ದಾರೆ. ಈ ಒಂದು 5-6 TMC ನೀರನ್ನ ನೀವು ಶರಾವತಿ ಡೈವರ್ಟ್ ಈಸಿ ಮಾಡಿಬಿಡುವುದಲ್ಲ ಅಂತ ಅದನ್ನು ಪ್ರಸ್ತಾಪ ತಗೊಂಡೋದಾಗ ಸ್ಟ್ರೈಟ್ ಅವೇ ರಿಜೆಕ್ಟೆಡ್. ಇದು ಯೋಗ್ಯತೆ, ಜಸ್ಟ್ ಮಾತಾಡ್ಲಿಕ್ಕೆ ಕೂಡ ಅರ್ಹತೆ ಇಲ್ಲ, ಟೈಮ್ ಪಾಸ್ ಅಂತಂದ್ರೆ
ಅದು ಕೃಷ್ಣಾ ಬೇಸಿನ್ನು, ನೀವು ಶರಾವತಿಗೆ ಪಶ್ಚಿಮ ಅಭಿಮುಖಕ್ಕೆ ತಿರ್ಸಕ್ಕೆ ಅವಕಾಶವೇ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ಹಾಗಿದೆ, ಅದು ಬಚಾವತ್ ಆಯೋಗ ಇತ್ತು, ಅವಾಗ ಇನ್ನೂ ತೀರ್ಪು ಬಂದಿರಲಿಲ್ಲ, ಈಗಲೂ ಇದೆ, ಅದಕ್ಕೆ ಸೇರ್ಸಕ್ಕೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನು ತೊಗೊಂಡು ಅವರು ಪಶ್ಚಿಮಾಭಿಮುಖವಾಗಿ ಹರಿಯೋದನ್ನು ಪೂರ್ವಾಭಿಮುಖಕ್ಕೆ ತೊಗೊಂಡೋಗಿ ಬೆಂಗಳೂರಿಗೆ ಕೊಡ್ತಾರೆ ಅಂತ ಹೇಳಿ ಇದೆ. ಇದು ಪ್ರಾಕ್ಟಿಕಲ್ ಅಲ್ಲ. ಪರಿಸರ ಭಾರಿ ನಾಶ ಆಗ್ತದೆ. ಎತ್ತಿನೊಳಗೆ ಹೋಗ್ಬರೋಣ, ನೋಡೋಣ, ನಿಮ್ಗೆ ಅಂದಾಜಾಗತ್ತೆ. ನಾನು ನೋಡಿದ್ದೀನಿ, ಪೂರ್ತಿ ನೋಡಿಲ್ಲ. ಪರ್ಮಿಷನ್ ತೊಗೊಂಡು ಹೋಗೋಣ. ಒಂದು ಹನಿ ನೀರು ಬಂದಿಲ್ಲ. 22,000 ಕೋಟಿ ಖರ್ಚಾಗಿದೆ. ಇದಕ್ಕೂ ಅಷ್ಟೇ 12,500 ಕೋಟಿ 6 ವರ್ಷದಿಂದ ಪ್ರಾಜೆಕ್ಟ್ ಮಾಡಿದ್ದು. ಈಗ ಡಬಲ್ ಆಗ್ತದೆ, 25,000 ಕೋಟಿ ಆಗ್ತದೆ. 25,000 ಕೋಟಿ ಮುಗಿಸೋದಿ 35,000 ಕೋಟಿ ಆಗುತ್ತೆ. ನೀರು ಹೋಗುತ್ತಿಲ್ಲ ಗೊತ್ತಿಲ್ಲ, ಎಕ್ಸ್ಪೆನ್ಸಸ್ ಅಂತೂ ಆಗುತ್ತೆ. ಇದು ಯಾವ ಕಾರಣಕ್ಕೂ ಒಪ್ಪ ಅಂತದ್ದಲ್ಲ. 2 ಯೋಜನೆ ಮಾಡಿದ್ರು, ಅದು ನಾನೊಂದು ಸ್ವಲ್ಪ ಅಧ್ಯಯನ ಮಾಡಿದ್ದೆ. ಒಂದು ಇಲ್ಲಿಂದ ಯಗಟಿ ನದಿ, ಹಾಸನ ನೀರು ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಂದ ತೊಗೊಂಡು ಹೋಗೋದು ಅಂತ. ಇನ್ನೊಂದು ಪರಿಷ್ಕೃತ ಮಾಡಿದ್ರು, ಅದು ಹೋದ ಸರಿ ತಮ್ಮಲ್ಲೂ ಕೆಲವು ಪತ್ರಿಕೆಯಲ್ಲೂ ಬಂದಿತ್ತು, ಫೈಲು ಇದೆ. ಇಲ್ಲಿಂದ ಎತ್ಕೊಂಡು ತುಂಗಾಕ್ಬಿಟ್ಟು, ತುಂಗಾದಿಂದ ಭದ್ರಾಕ್ಬಿಟ್ಟು, ಭದ್ರಾದಿಂದ ವಾಣಿವಿಲಾಸ, ವೇದಾವತಿ ನದಿ ವಾಣಿವಿಲಾಸ ಮಾರಿಕಣಿವೆ ಅಲ್ಲಿಗೆ ಬಿಟ್ಟು, ಅಲ್ಲಿಂದ ಮತ್ತೆ ತುಮಕೂರಿಗೆ ತೊಗೊಂಡೋಗಿ, ತುಮಕೂರು ತೊಗೊಂಡು ಮತ್ತೆ ಎತ್ತಿನಹೊಳೆ ಪೈಪಿಗೆ ಜೋಡಿಸ್ತಾರಂತೆ. ಮತ್ತೆ ಎತ್ತಿನಹೊಳೆ ನೀರು ಹೆಂಗೆ ಬರ್ತದೆ? ಹೀಗೆ ಗೊಂದಲಗಳು ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿದೆ. ಗತಾಯ ವಿರೋಧ ಮಾಡಬೇಕು. ತಾವು ಹಿಂದೆ ಸಹಕಾರ ಕೊಟ್ಟಿದ್ದೀರಿ, ಸಲಹೆಗಳು ಕೊಟ್ಟಿದ್ದೀರಿ, ಪಕ್ಷಾತೀತವಾಗಿ ಇದನ್ನ ಸಂಘಟನೆ ಮಾಡಿದ್ವಿ. ಈಗಲೂ ಕೂಡ ಮತ್ತೊಂದು ಅಂಥದ್ದೇ ಒಂದು ಹೋರಾಟವನ್ನು ಸಂಘಟಿಸಬೇಕು. ಅದು ಅಗತ್ಯ ಬಿದ್ದರೆ ನಾವು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತೀವಿ. ತಮ್ಮದು ಸಹಕಾರ ಬೇಕು. ಮತ್ತು ರೂಪುರೇಷೆಗಳು ಮತ್ತು ಹೇಗೆ ಅಂತ ತಾವೆಲ್ಲ ಕೊಟ್ಟರೆ, ತಾವು ಪ್ರಮುಖರಾಗಿದ್ದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಪಕ್ಷ ಪಾರ್ಟಿ ಮೀರಿದ ಹೋರಾಟ, ಪರಿಸರದ ಹೋರಾಟ, ನಮ್ಮ ನೀರನ್ನು ನಾವು ಉಳಿಸಿಕೊಳ್ಳೋ ಹೋರಾಟ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮತ್ತು ಆಗ್ರಹಿಸ್ತೇನೆ. ಮತ್ತು ಕಾರವಾರ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯವ್ರನ್ನೂ ಜೊತೆ ಹಾಕೊಳ್ಳೋಣ. ಅಲ್ಲೂ ಹಿರಿಯ ನಮ್ಮ ನಾಗೇಶ್ ಹೆಗಡೆ ಅಂತ ಸೈಂಟಿಫಿಕ್ ಅಂತ ಅಂತೀವಿ, ವಿಜ್ಞಾನ ಪತ್ರಕರ್ತರು ಎಲ್ಲದರಲ್ಲೂ, ಮತ್ತು ನಾಡಿನ ಹೆಸರಾಂತ ಡಿಸೋಜ ಅವರು ಸೇರಿದಂಗೆ ಎಡಪಂಥೀಯರು ಬಲಪಂಥೀಯರು ಎಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ ಮೊನ್ನೆ. ಅವರೆಲ್ಲರ ಆಶೀರ್ವಾದ ಅಥವಾ ಅವರೆಲ್ಲ ಸಲಹೆ ಸಹಕಾರ ಪಡೆದು ನಾವು ಹಿಂದೆ ನಿಂತು ಅವ್ರನ್ನೇ ಮುಂದೆ ಬಿಟ್ಟು ಎಲ್ಲ ರೀತಿಯಲ್ಲಿ ನಾವು ಹೋರಾಟ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಮತ್ತು ನಾವು ಎಲ್ಲರೂ ಅದನ್ನು ಮಾಡ್ತೇವೆ, ನಮ್ಮ ಪಕ್ಷ ಕೂಡ ಅದನ್ನು ಮಾಡ್ತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶರಾವತಿ ಒಂದ್ಸಲ ಪೈಪ್ ಲೈನನ್ನು ಶರಾವತಿ ಟೇಲ್ ರೇಸಿಂದ ಎತ್ತೋದು 2,800 ಅಡಿ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲಿವರೆಗೆ ಸಾಗರದವರೆಗೆ ತರೋದು ಎಷ್ಟು ಕಡಿಮೆ ಗಿರಿ ಕಂದರಗಳಿದ್ದಾವೆ. ಎಲ್ಲಿ ತರ್ತಾರೆ? ಲೈನ್ ಎಸ್ಟಿಮೇಟ್ ಮಾಡಿಬಿಡ್ತಾರೆ ಗೂಗಲಾಗಿ ನೋಡ್ಕೊಂಡೆಲ್ಲ. ಹೋಗಿ ಮಗ ಇಳಿದು ನೋಡ್ಬೇಕಲ್ಲಿ, ಇಳಿಯೋಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೆ. ನೀವು ಮಾತ್ರ ಇಳಿಯೋಕ್ಕೆ ಸಾಧ್ಯ ಇಲ್ಲ ಓಡಾಡೋದು. ಆಗಿದೆ ಇದು ಯೋಚನೆ. ಹಿಂದೆ ಹೇಗೆ ಹೋರಾಟ ಮಾಡಿದ್ವು ಅದನ್ನು ಮಾಡೋಣ. ಅವರೆಲ್ಲರೂ ಸಹಕಾರ ಇದೆ, ತಮ್ಮದು ಸಹಕಾರ ಬೇಕು. ಮಾಧ್ಯಮದ ಸಹಕಾರ ಅಂತೂ ಭಾಳಷ್ಟು ಬೇಕು. ಮತ್ತು ತಾವು ಬರೀ ಮಾಧ್ಯಮದಷ್ಟೇ ಅಲ್ಲ, ಊರಿನ ನಾಗರಿಕರಾಗಿ, ಮಲೆನಾಡಿನ ಮಿತ್ರರಾಗಿ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ದುರದೃಷ್ಟ ಅಂದರೆ ರಕ್ತ ಬೇಕಾದ್ರೂ ಕೊಡ್ತೀವಿ ಅಂದವರೇ ಈಗ ಅದನ್ನ ನಂದೇನು ತಕರಾರು ಇಲ್ಲ ಅಂತ ಹೇಳಿದ್ದನು ಪ್ರಜಾವಾಣಿ ಮಾಧ್ಯಮದಲ್ಲಿ ಒಂದಿನ ನೋಡಿದೆ ನಾನು ಮೊನ್ನೆ. ಇರಲಿ, ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತಾ ಹೋಗೋದು ಬೇಡ. ಇದು ದುರದೃಷ್ಟಕರ. ನಮಗೆ ನೀರು ಈಗ ಸ್ವಲ್ಪ ಆದರೂ ನಾವು ಇಲ್ಲ ಮೇಲಿಂದ ಎತ್ಕೊತೀವಿ. ಸಾಗರ 2 ಹೋಬಳಿಗೆ ಮತ್ತು ಅನಂತಪುರ ಕೂಡ ಮುಂದಿನ ದಿನಗಳಲ್ಲಿ, ಮುಂದೆ 4 ವರ್ಷದಲ್ಲಿ ಅನಂತಪುರ ಕೂಡ ಶರಾವತಿ ಡ್ಯಾಮಿಂದ ತಗೋತೀವಿ. ನಾವು ಸೊರಬಕ್ಕೂ ಡ್ಯಾಮಿಂದ ತಗೋತೀವಿ. ಟೇಲ್ ರೇಸಿಂದ ತರಲ್ಲ, 2,000 ಅಡಿಯಿಂದ ತರಲ್ಲ, 1,900 ಅಡಿಯಿಂದ ತಗೋತೀವಿ. ಎಲ್ಲಿ ಗುಬ್ಬೋಡ್ ಹತ್ರ. ಅದು ನಮಗೆ ಬರೀ ಒಂದು 3/4 TMC ನೀರು ಸಾಕು, ಅರ್ಧ TMC ನೀರು ಸಾಕು ಸಾಗರ ತಾಲೂಕಿಗೆ ಕೊಡೋಕ್ಕೆ. ಅದೇ ಶರಾವತಿಗೆ ಸಂಬಂಧಪಟ್ಟಂಗೆ ಚಕ್ರಾದಿಂದ ಹೊಸನಗರ ತಾಲೂಕಿನ 1,663 ಹಳ್ಳಿಗೂ ಕೊಡ್ತಾ ಇದೀವಿ ನೀರನ್ನ. ಅದು ಅಲ್ಲಿ ಲೋಕಲ್ ಇಶ್ಯೂ. ಅದೇನು ಪರಿಸರ ಹಾಳಾಗೋದಿಲ್ಲ. ಮತ್ತು ಒಂದಿಷ್ಟು ಸಣ್ಣದು ರಸ್ತೆ ಬಗೆಯೋದಿದ್ದೇ ಇದೆ, ರಸ್ತೆ ಪೈಪ್ಲೈನ್ ಹಾಕೋದಿದ್ದೇ ಇದೆ, ಹಾಕಿದ್ದೀವಿ. ಗೋಷ್ಠಿಯಲ್ಲಿ ಡಾಕ್ಟರ್ ರಾಜನಂದಿನಿ ಕಾಗೋಡು, ದೇವೇಂದ್ರಪ್ಪ ಯಲಕುಂದ್ಲಿ, ಕೆಆರ್ ಗಣೇಶ್ ಪ್ರಸಾದ್, ಸತೀಶ್ ಕೆ, ಹರೀಶ್ ಮೂಡಳ್ಳಿ, ಸಂತೋಷ್ ಇನ್ನಿತರರು ಹಾಜರಿದ್ದರು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಹಾಗೂ ಜೀವನ ಭದ್ರತೆ ಒದಗಿಸಲು ರಾಜ್ಯ ಸರ್ಕಾರ ಇಟ್ಟಿರುವ ಹೆಜ್ಜೆ ಅತ್ಯಂತ ಸ್ವಾಗತಾರ್ಹವಾದದ್ದು ಎಂದು ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ರಿಗೂ ನಮಸ್ಕಾರ. ಈ ದಿನ ದಿಢೀರ್ ಅಂತೇಳಿ ನಾವೊಂದು ಕಾರ್ಯಕ್ರಮವನ್ನು ಪ್ರೆಸ್ ಮೀಟಿಂಗ್ನ ಹಮ್ಮಿಕೊಂಡಿದ್ದೇವೆ. ವಿಶೇಷ ಅಂತ ಹೇಳ್ತಿದ್ರೆ, ಕರ್ನಾಟಕ ಗಣ
ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಉಪಾಧ್ಯಕ್ಷರಾದಂಥ ಉಮೇಶ್ ಅವರೇ ಮತ್ತು ಕಾರ್ಯದರ್ಶಿಯಾದಂಥ ದುರ್ಗಪ್ಪನವರೇ ಮತ್ತು ಟೌನ್ ಮಹಿಳಾ ಟೌನ್ ಅಧ್ಯಕ್ಷರಾದಂಥ ಪಾರ್ವತಿ ಬೇಶ್ವರ್ ಅವರೇ ಮತ್ತು ಎಲ್ಲ ಪತ್ರಿಕಾ ಮಿತ್ರರೇ, ದುರ್ಗಪ್ಪ ಕರ್ನಾಟಕ ಘನ ಸರ್ಕಾರ ಒಂದು ಅದ್ಭುತವಾದಂಥ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇದೇನಂತ ಹೇಳಿದ್ರೆ, ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದಂಥ ಇದ್ದಂಥ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಅವರನ್ನ ಮುಂಚೂಣಿಗೆ ತರಬೇಕನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಮನಮೋಹನ್ ಸಿಂಗ್ ಅವರು ಈ ಯೋಜನೆಯನ್ನ ಅಸಂಘಟಿತ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತಂದರು. ಹಿಂದೆ ಕಾಂಗ್ರೆಸ್ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಅನುಷ್ಠಾನಗೊಳಿಸಿದ್ರು. ಅದು ಅನುಷ್ಠಾನಕ್ಕೂ ಬಂತು. ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಂಡ ನಂತರದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ಸಹ ಇದಕ್ಕೆ ಅನುಷ್ಠಾನದಲ್ಲಿದೆ. ಈ ಯೋಜನೆ ಸಂಪೂರ್ಣವಾಗಿ ಅಸಂಘಟಿತ ಕಾರ್ಮಿಕರು ಸುಮಾರು 40 ಕೆಟಗರಿಗಳು ಅಷ್ಟು ಜನಗಳು ಅನುಷ್ಠಾನದಲ್ಲಿ ಅದಕ್ಕೆ ತಂದಿದ್ದಾರೆ. ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ತರದ ಇದುವರೆಗೂ 10 ವರ್ಷಗಳ ಕಾಲ ಬಿಜೆಪಿ ಕೇಂದ್ರದಲ್ಲಿ ಅನುಷ್ಠಾನದ ಇದಿರಲ್ಲ, ಅಸ್ತಿತ್ವದಲ್ಲಿ ಇದ್ರು ಸಹ ಯಾವುದೇ ಯೋಜನೆಗಳನ್ನ ಕೈ ಬಿಡಲಿಲ್ಲ. ಒಟ್ಟಿಗೆ ನಾವು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಬಂದ್ರೆ ಬಿಟ್ರೆ ಯಾವುದೇ ರಾಜ್ಯಕ್ಕೆ ಯಾವುದೇ ₹1 ಅನುದಾನವನ್ನು ಈ ಅಸಂಘಟಿತ ಕಾರ್ಮಿಕರಿಗೆ ಕೊಟ್ಟಿರಲಿಲ್ಲ. ಈಗ ಅದೇ ನಮ್ಮ ಕರ್ನಾಟಕ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಅದ್ಭುತವಾದಂತಹ ಯೋಜನೆಯನ್ನ ಜಾರಿಗೆ ತಂದಿದೆ. ಏನಂತ ಹೇಳಿದ್ರೆ, ಅಸಂಘಟಿತ ಕಾರ್ಮಿಕರಿಗೆ ಅತ್ಯಂತ ಬಹಳ ಹಿಂದುಳಿದ ಜನಾಂಗ ಆಗಿರ್ತಾರೆ. ಅವರು ಬಹಳ ಯಾತಕ ಬರೆದಂತ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ಅದಕ್ಕಾಗಿ ಅವರಿಗೆ ಇವತ್ತು ಅಂಬೇಡ್ಕರ್ ಅವರ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರದಲ್ಲಿ ಅವರು ಇವತ್ತು ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ಘನ ಸರ್ಕಾರ. ಮತ್ತು ನಮ್ಮ ಕಾರ್ಮಿಕ ಸಚಿವರಾದಂಥ ಇವರು ನಮ್ಮ ಸಂತೋಷ್ ಲಾಡ್ ಅವರು ಈ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಯೋಜನೆ ಜಾರಿಗೆ ಬಂದಿದೆ. ಇವತ್ತು ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸುಮಾರು ಈಗಾಗಲೇ ಒಂದು 30 ಲಕ್ಷ ಜನ ಈಗಾಗಲೇ ಅಸಂಘಟಿತ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. 30 ಲಕ್ಷ ಜನ ಇದ್ದಾರೆ. ಅವ್ರಿಗೆ ಯಾವುದೇ ತರದ ಇದುವರೆಗೆ ಒಂದು ಸೌಲಭ್ಯವನ್ನು ಕೊಟ್ಟಿರಲಿಲ್ಲ. ಅದನ್ನೆಲ್ಲವನ್ನೂ ಪರಿಗಣಿಸಿ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಹ ಯಾವುದು ಸಹ ಕಾರ್ಮಿಕ ಸಚಿವರಿದ್ರು ಸಹ ಅದರ ಬಗ್ಗೆ ಏನು ಗಮನ ಹರಿಸಿರಲಿಲ್ಲ. ಈ ಬಾರಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಷ್ಟು ಯೋಜನೆಗಳನ್ನ ಸಂತೋಷ್ ಲಾಡ್ ಅವರು ಅದನ್ನ ಕೈ ಎತ್ತಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಗಳು ಸಂಪೂರ್ಣವಾಗಿ ಕನಿಷ್ಠ ಈಗಾಗಲೇ ಈ ಒಂದು 21 ಕೆಟಗರಿ ಕಾರ್ಮಿಕರಿಗೆ ಇವತ್ತು ಆ ಯೋಜನೆ ಜಾರಿಗೆ ಬರ್ತಾ ಇದೆ. ಸುಮಾರು ಒಂದು 30 ಲಕ್ಷ ಜನ ಇದನ್ನ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಇದರಿಂದ ಕರ್ನಾಟಕ ರಾಜ್ಯ ಘನ ಸರ್ಕಾರ ಯೋಜನೆ ತಂದಿರ್ತಕ್ಕಂಥ ಯೋಜನೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯ ಘನ ಸರ್ಕಾರಕ್ಕೂ ಮತ್ತು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಿಗೂ ಸಹ ನಾವು ಸಾಗರ ತಾಲೂಕಿನ ಅಸಂಘಟಿತ ಕಾರ್ಮಿಕ ತಾಲೂಕು ಸಮಿತಿ ವತಿಯಿಂದ ಇವತ್ತು ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಕಿಟ್ಗಳು ಸಹ ಬಂದಿದೆ. ಅದನ್ನು ಇನ್ನೂ ಹೆಚ್ಚಿನ ಕಿಟ್ ಬೇಕಂತ ಇದೆ ಬೇಡಿಕೆಯನ್ನಿಟ್ಟು ನಾವು ಅದನ್ನ ವಿತರಣೆ ಮಾಡ್ತಕ್ಕಂಥ ದಿನವನ್ನ ನಾವು ಮುಂದೆ ತಿಳಿಸ್ತೇವೆ. ನಂತರದಲ್ಲಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ನಿಜವಾಗ್ಲೂ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಾಗ ಘನ ಸರ್ಕಾರ ಬಹಳ ಅತ್ಯುತ್ತಮವಾದಂತ ಒಂದು ಸೇವೆಯನ್ನು ಕೊಡ್ತಾ ಇದೆ. ಆಮೇಲೆ ಪಂಚ ಯೋಜನೆಗಳನ್ನು ಸಮರ್ಪಕವಾಗಿ ಎಲ್ಲರಿಗೂ ತಲುಪತಕ್ಕಂಥ ಕೆಲಸ ಪ್ರತಿಯೊಬ್ಬರು ಸಹ ಅದರ ಪ್ರತಿಫಲವನ್ನ ಪಡ್ಕೊಂಡಿದ್ದಾರೆ. ಆದರೂ ಸಹ ಇವತ್ತು ಬಿಜೆಪಿಯವರಿಗೆ ಯಾವುದೇ ತರದ ಮಾರ್ಗಗಳಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಬಿಜೆಪಿ ಇದು ಅಂದ್ರೆ ಸಂಪೂರ್ಣವಾಗಿ ಮುಳುಗುವಂತ ಸಂದರ್ಭ ಇದೆ ಅನ್ನೋ ಒಂದು ಗಣನೆಯಲ್ಲಿ ಇಟ್ಕೊಂಡು ಈಗೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರವನ್ನು ಯಾವ್ದಾದ್ರು ರೂಪಾಂತರದಲ್ಲಿ ಅವರನ್ನ ಉಳಿಸ್ಬಿಟ್ಟು ನಾವು ಹಿಂದ್ಗಡೆ ಭಾಗದಿಂದ ಹೋಗಿ ಸರ್ಕಾರ ರಚನೆ ಮಾಡ್ಬೇಕನ್ನೋ ಯೋಜನೆಯನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡು ಈಗ ಮೂಢ ಹಗರಣವನ್ನ ಅದು ಯಾವುದು ಉಳಿಲಿರ್ತಕ್ಕಂಥ ಹಗರಣ ನಿಮ್ಗೆಲ್ಲ ಮಾಧ್ಯಮದವರಿಗೆಲ್ಲ ಗೊತ್ತಿರೋ ವಿಚಾರನೆ. ಮೂಢ ಹಗರಣವನ್ನು ಕೈ ಎತ್ತುಕೊಂಡು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಮೇಲೆ ಅನಾವಶ್ಯಕವಾಗಿ ಗೂಬೆ ಕೂರಿಸ್ತಕ್ಕ ಮೂಲಕ ಆಮೇಲೆ ರಾಜ್ಯಪಾಲರನ್ನ ಅವರು ಬಳಸ್ಕೊಂಡು ರಾಜ್ಯಪಾಲರು ಅವರು ಸಂವಿಧಾನಾತ್ಮಕವಾಗಿ ಅವರು ಕರೆಕ್ಟಾಗಿ ಅದನ್ನ ಸಂವಿಧಾನದಲ್ಲಿ ಅಡಿಯಲ್ಲಿ ಹೋಗ್ಬೇಕು, ಅವ್ರನ್ನ ಬಿಟ್ಟುಕೊಂಡು ರಾಜ್ಯಪಾಲರನ್ನ ಬಳಸ್ಕೊಂಡು ಇವತ್ತು ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡೋದ್ರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ. ಆ ಕೇಸ್ ಯಾವುದೂ ಸಹ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ. ಅದರಲ್ಲಿ ಯಾವುದೇ ಉಳಿಲ್ಲ.
ಆದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರಿಗೂ ಸಹ ನಾವು ಧನ್ಯವಾದಗಳನ್ನು ತಲುಪಿಸಿದ್ದೇವೆ. ಅವ್ರು ಕೊಟ್ಟಂತ ಯೋಜನೆಗಳು ಇವತ್ತು ಪ್ರತಿಯೊಬ್ಬರು ಅದನ್ನ ಪಡ್ಕೊಂಡಿದ್ದಾರೆ. ಅದ ಯೋಜನೆಗಳನ್ನ ಸಹ ಕೈ ಬಿಡಬೇಕು ಅಂತಕ್ಕಂಥ ವಿಚಾರನ ಬಿಜೆಪಿ ಅವರಿಗಿದೆ. ಯಾಕಂದ್ರೆ ಆ 5 ಯೋಜನೆಗಳನ್ನ ಕೈ ಬಿಡಬೇಕು ಅನ್ನೋದನ್ನ ನೇರವಾಗಿ ಹೇಳ್ತಲ್ಲ, ಹಿಂಬಾಗ್ಲಿಂದ ಹೇಳ್ತಾ ಇದ್ದಾರೆ. ಆ ಯೋಜನೆಗಳನ್ನ ಜಾರಿಗೆ ತಂದಿದ್ವಿ, ಅದರಿಂದ ನಿಮ್ಗೆ ಹಣವನ್ನ ಸಂಗ್ರಹಣೆ ಮಾಡಕ್ಕಾಗಲ್ಲ, ಸದೃಢಗೊಳಿಸಕ್ಕಾಗಲ್ಲ, ಅದರಿಂದ ಅದನ್ನ ಕೈ ಬಿಡಿ ಅಂತಕ್ಕಂಥ ಯೋಜನೆಯನ್ನು ಸಹ ಅವರು ಹಿಂದ್ಗಡೆಯಿಂದ ಹೇಳ್ತಾ ಇದ್ದಾರೆ, ಹಿಂದ್ಗಡೆ ಬಾಗಿಲಿಂದ ಬರ್ತಾ ಇದ್ದಾರೆ. ಅದು ಯಾವುದು ನಿಲ್ಸಲ್ಲ. ಸಿದ್ದರಾಮಯ್ಯ ಮೊನ್ನೆ ಸ್ವತಂತ್ರ ದಿನದಿಂದ ಹೇಳಿದ್ದಾರೆ. ಗೋಷ್ಠಿಯಲ್ಲಿ ಪಾರ್ವತಿ ಬೇಸೂರು, ಉಮೇಶ್ ಸೂರನಗದ್ದೆ, ದುರ್ಗಪ್ಪ ಇನ್ನಿತರರು ಹಾಜರಿದ್ದರು. ಅತ್ಯಂತ ಜನಪ್ರಿಯವಾಗುತ್ತಿರುವ ಅವ್ವ ಮಹಾಸಂತೆ 2024 ಆಗಸ್ಟ್ 24ರಂದು ಬೆಳಗ್ಗೆ 11ರಿಂದ ರಾತ್ರಿ 8:30ರವರೆಗೆ ಗಾಂಧಿ ಮೈದಾನದ ನಗರಸಭಾ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಜೀವನ್ಮುಖಿ ಸಂಸ್ಥೆಯ ಎಂವಿ ಪ್ರತಿಭಾ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಇಕ್ರಾ ಬೆಂಗಳೂರು ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಅಂಡ್ ಆಕ್ಷನ್ ಅಂತ ಹೇಳಿ ವಿ ಗಾಯತ್ರಿ ಅಂತ ಇದ್ದಾರೆ, ಅದರ ನಿರ್ದೇಶಕರು, ಅವರು ಬಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಾಗರದ ಉಪವಿಭಾಗಾಧಿಕಾರಿಗಳಾದಂತಹ ಯತೀಶ್ ಆರ್ ಅವರು ನೆರವೇರಿಸ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಪೌರಾಯುಕ್ತರಾದಂತಹ HK ನಾಗಪ್ಪ ಅವರು ಬರ್ತಿದ್ದಾರೆ. ಹಾಗೂ ಚರಕ ಮತ್ತು ಜೀವನ್ಮುಖಿಯ ಎಲ್ಲರೂ ಕೂಡ ಉಪಸ್ಥಿತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿಂದ ಕಲಿಕಾರ್ಥಿಗಳ ತಂಡದಿಂದ ಒಂದು ಜಾನಪದ ಗೀತ ಗಾಯನ ಇರುತ್ತೆ. ಹಾಗೇನೆ ಈ ಬಾರಿ ಬಹಳ ವಿಶೇಷವಾಗಿ ಜೀವನ್ಮುಖಿ ಸದಸ್ಯರೇನೆ ಜಾನಪದ ಕಾರ್ಯಾಗಾರವೊಂದನ್ನ ನಡೆಸಲಾಗಿತ್ತು. ಕಳೆದ ಜುಲೈ 29ರಿಂದ ನಿನ್ನೆ ತನಕ ಕೂಡ ಒಂದು ಕಾರ್ಯಾಗಾರ ಮಾಡಿಕೊಂಡು ಜೀವನ್ಮುಖಿಯ 13 ಜನ ಸದಸ್ಯರು, ಜಡಿಕುಣಿ ಮಂಜುನಾಥ್ ಕಲಾವಿದರು, ಇವರ ಬಳಿಯಲ್ಲಿ ಒಂದು ಚೌಡಿಕೆ ಕುಣಿತವನ್ನ ಕಲ್ತಿದ್ದಾರೆ. ನಿನ್ನೆ ಪ್ರಾಯೋಗಿಕವಾಗಿ ಒಂದು ಚಂದ್ರಗುತ್ತಿಯಲ್ಲಿ ಅದರ ಪ್ರದರ್ಶನ ಕೂಡ ಆಯ್ತು. ಅದರ ಪ್ರದರ್ಶನ ಅವತ್ತು ಇರುತ್ತೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಹಾಗೂ ಸಾಗರದ ಸಹೃದಯ ನಾಗರಿಕರು, ಗ್ರಾಹಕರೆಲ್ಲರೂ ಕೂಡ ಬರಬೇಕು ಅನ್ನೋ ತರಕ್ಕೆ ನೀವೆಲ್ಲರೂ ಕೂಡ ನಮ್ಮ ಪರವಾಗಿ ಆಹ್ವಾನಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಇದರಲ್ಲಿ ಪರಿಸರವನ್ನ ಈ ಹೊತ್ತಿನಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ಮತ್ತೆ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ಬೇಕಾಗಿರೋದು ಪರಿಸರ. ನಮ್ಮ ಪ್ರಸನ್ನ ಸರ್ ಅದೇ ಕಾನ್ಸೆಪ್ಟ್ ಅಲ್ಲೇ ಚರಕವನ್ನು ಕೂಡ ಶುರು ಮಾಡಿದ್ದು. ನಾವು ಸಣ್ಣಕ್ಕಾದ್ರೂ ಅದನ್ನ ಮುಂದುವರಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಸಂತೆಯಲ್ಲಿ ಕ್ಯಾರಿ ಬ್ಯಾಗ್ಗಳನ್ನ, ಅಂದ್ರೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ನಿಷೇಧಿಸಿ ನಾವೇ ಎಲ್ರೂ ಒಂದಿಷ್ಟು ಸೀರೆಗಳನ್ನ, ಯಾರ್ಯಾರ ಮನೆಯಲ್ಲಿ ವೇಸ್ಟ್ ಸೀರೆಗಳಿರುತ್ತೆ ಆ ತರ ನಾವು ಡೊನೇಷನ್ ಅಂತ ಕಲೆಕ್ಟ್ ಮಾಡಿ ಮನೆಯಲ್ಲಿ ಟೈಲರಿಂಗ್ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೆಲವರಿಗೆ ಆರ್ಡರ್ ಕೊಟ್ಟು ಬ್ಯಾಗ್ಗಳನ್ನ ಸ್ಟಿಚ್ ಮಾಡಿಸಿದ್ವಿ. ಉದಾಹರಣೆಗೆ ಈ ತರದ ಬ್ಯಾಗ್ಗಳು. ಸೊ ನಮ್ಮಿಂದ ಹೋಗುವ ಎಲ್ಲರೂ ಕೂಡ ಈ ತರ ಕ್ಯಾರಿ ಬ್ಯಾಗ್ಗಳನ್ನೇ ತಗೊಂಡು ಹೋಗ್ಬೇಕು, ಬಿಟ್ರೆ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನ ಕೊಡಬಾರ್ದು ಅನ್ನೋ ಒಂದು ಸಣ್ಣ ಮೋಟೋ ಇಟ್ಕೊಂಡು ಶುರು ಮಾಡಿದೀವಿ. ಅದು ಒಂದು ನಮ್ಮ ಹೊಸ ಕಾನ್ಸೆಪ್ಟ್ ಆಗಿದೆ. ಸೊ ಈ ತರ ಮತ್ತೆ ಫ್ಲೆಕ್ಸ್ ಗಳನ್ನ ಆದಷ್ಟು ಬಳಸ್ತಾ ಇಲ್ಲ, ಬಟ್ಟೆ ಬ್ಯಾನರ್ಗಳನ್ನೇ ಬಳಸ್ತೀವಿ. ಈ ತರಕ್ಕೆ ಹಲವಾರು ಸಣ್ಣ ಪುಟ್ಟ ಕನಸುಗಳನ್ನ ಹೊತ್ಕೊಂಡು ಮಹಿಳೆಯರ ಸಾರಥ್ಯದಲ್ಲಿ ಇದು ನಡೀತಾ ಇದೆ. ನೀವೆಲ್ಲರೂ ಬನ್ನಿ. ಮತ್ತೇನಾದ್ರೂ ಕೇಳುವಂಥದ್ದಿದ್ರೆ ಶನಿವಾರ, ಮುಂಬರುವ ಶನಿವಾರ ಮಹಾಸಂತೆಯನ್ನ ಆಯೋಜನೆ ಮಾಡಿದ್ದೇವೆ. ಜೀವನ್ಮುಖಿ ಸಂಸ್ಥೆಯ ಬಗ್ಗೆ, ಚರಕದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಕಳೆದ 30 ವರ್ಷಗಳಿಂದ ಕೆಲಸ ಮಾಡ್ತಿರ್ತಕ್ಕಂತಹ ಸಂಸ್ಥೆ ಜೀವನ್ಮುಖಿ. ಅದರ ಅಂಗವಾಗಿ ಇಲ್ಲಿ ಕೋವಿಡ್ ನಂತರದಲ್ಲಿ ಶುರುವಾದಂತಹ ಸಂಸ್ಥೆ. ಪ್ರಸನ್ನ ಅವರು ಇದನ್ನ ಶುರು ಮಾಡಿದ ಉದ್ದೇಶನೇ ಗಾಂಧಿಯವರ ಗ್ರಾಮ ಸ್ವರಾಜ್ಯ, ಪರಿಸರ ಪೂರಕ ಕಲ್ಪನೆಗಳನ್ನ ಇಟ್ಟುಕೊಂಡು, ಮತ್ತೆ ಬಹಳ ಮುಖ್ಯವಾಗಿ ಸಮಾಜದ ಕೆಳಸ್ತರದಲ್ಲಿರುವಂತಹ ಕಟ್ಟ ಕಡೆಯ ಮಹಿಳೆ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಜೀವನ್ಮುಖಿಯನ್ನ ಶುರು ಮಾಡಿದ್ದೇವೆ. ಅದನ್ನ ಆ ಪ್ರಯತ್ನದ ಹಾದಿಯಲ್ಲಿ ಇನ್ನು ನಡೀತಾ ಇದೀವಿ. 3 ವರ್ಷಗಳಾಗಿದೆ. ಸಣ್ಣ ಪುಟ್ಟ ಕೆಲಸಗಳನ್ನ ಅದಕ್ಕೆ ಪೂರಕವಾಗಿ ಮಾಡ್ತಾ ಬಂದಿದ್ದೀವಿ. ಅದರ ಆ ಜೀವನ್ಮುಖಿ ಸಂಸ್ಥೆ ಅಂಗವಾಗಿ ನಾವು ಅವ್ವ ಸಂತೆಯನ್ನ ಮಾಡೋಕೆ ಶುರು ಮಾಡಿದ್ವಿ. ಮನೆಯಲ್ಲಿ ಅಥವಾ ಹೊರಗಡೆ ಅವ್ರವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ಕೈ ಉತ್ಪನ್ನಗಳನ್ನ ಅಥವಾ ಆಹಾರಗಳನ್ನ ಅವ್ರು ತಂದು ನಾವು ಸಂತೆ ಮಾಡಿ ಅಲ್ಲಿ ಅವರು ಮಾರುಕಟ್ಟೆಗೆ ಅವಕಾಶವನ್ನ ಮಾಡ್ಕೊಡುವಂತ ಪರಿಕಲ್ಪನೆ ಇಟ್ಕೊಂಡು ಅವ್ವ ಸಂತೆ ಆಯ್ತು. ಅದೇ ರೀತಿ ಯಾಕೆ ರಾಜ್ಯದ ಬೇರೆ ಬೇರೆ ಭಾಗಗಳಿರುವ ಕೆಲವು ಮಹಿಳೆಯರನ್ನು ಕರೆಸಬಾರದು ನಮ್ಮ ಸಾಗರಕ್ಕೆ ಅಂತ ಹೇಳಿ ಅದನ್ನ ವಿಸ್ತೃತ ರೂಪ ಪಡ್ಕೊಂಡು ಮಹಾಸಂತೆ ಅಂತ ಮಾಡಿದ್ವಿ. ಕಳೆದ ವರ್ಷ ಕೂಡ ಆಗಸ್ಟ್ ತಿಂಗಳಲ್ಲಿ ಸಂತೆ ಮಾಡಿ ಬಹಳ ಯಶಸ್ವಿಯಾಗಿ ನಡೆದಿತ್ತು. ಈ ವರ್ಷ ಅದನ್ನ ಮುಂದುವರಿಸ್ತಾ ಇದ್ದೀವಿ. ಕಳೆದ ರೀತಿಯಲ್ಲೇ ಜೀವನ್ಮುಖಿಯ ಗೆಳತಿಯರು, ಸದಸ್ಯರು ಕೂಡ 10-15 ಮಳಿಗೆಗಳನ್ನ ಇಡ್ತಾ ಇದ್ದಾರೆ. ಸ್ಥಳದಲ್ಲಿ ಸೇವಿಸಬಹುದಾದಂತಹ ಆಹಾರ ಪದಾರ್ಥಗಳನ್ನ ಅವರು ಮಾಡ್ತಾರೆ. ಹಾಗೆ ಹೊರಗಡೆಯಿಂದ ಬರ್ತಕ್ಕಂತಹ ಮಹಿಳಾ ಉತ್ಪಾದಕರು ಅಂತಂದ್ರೆ
ಒಬ್ರು ಸಿಕ್ಕಿಮಿಂದ, ವಿಶೇಷ ಅಂದ್ರೆ ಈ ಸಲ ಸಿಕ್ಕಿಮಿಂದ ಒಬ್ರು ಬಸಂತಿ ನಿಂಬು ಅಂತ ಬರ್ತಾ ಇದ್ದಾರೆ. ಅಲ್ಲಿ ತಯಾರಿಸುವಂತಹ ಉಣ್ಣೆಯ ಮತ್ತು ಹತ್ತಿಯ ಬಟ್ಟೆಗಳನ್ನ ಅವ್ರು ತರ್ತಾ ಇದ್ದಾರೆ. ಮಲೆನಾಡಿನ ಮಳೆಗಾಲಕ್ಕೆ ಮತ್ತೆ ಚಳಿಗಾಲಕ್ಕೆ ಕೂಡ ಅದು ಉಪಯುಕ್ತ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಬರ್ತಿದ್ದಾರೆ. ಧಾರವಾಡದ ನಭಾ ಅಂತ ಈಗಷ್ಟೇ ಒಂದು ಚಿತ್ರಕಲಾ ಪರಿಷತ್ತಿಂದ ಪಾಸ್ಡ್ ಔಟ್ ಆದಂತ ಹೆಣ್ಮಗಳು. ಆಕೆ ಒಂದು ಮಸಾರಿ ಇಂಕ್ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿಕೊಂಡು ಅವಳೊಂದಿಷ್ಟು ಉತ್ಪನ್ನಗಳನ್ನ ತರ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿನಿಯರು ಕೂಡ ಹೊಸದಾಗಿ ಭಾಗವಹಿಸ್ತಾ ಇರೋದು. ಶಿವಮೊಗ್ಗದಿಂದ ಗೀತಾಂಜಲಿ ಪುಸ್ತಕ ಪ್ರಕಾಶನ, ಮತ್ತೆ ಹ್ಯಾಂಡ್ ಮೇಡ್ಸ್ ನವರು ಬರ್ತಾ ಇದ್ದಾರೆ. ಕಾಸ್ಮೆಟಿಕ್ಸ್, ಹ್ಯಾಂಡ್ ಮೇಡ್ ಕಾಸ್ಮೆಟಿಕ್ಸ್ ಮಾಡಿದಂಥವ್ರು ಇದ್ದಾರೆ. ಹಾಗೆ ಮಂಗಳೂರಿಂದ ಜಯಶ್ರೀ ಅಂತ ಒಬ್ರು ಸಿರಿಧಾನ್ಯ ಉತ್ಪನ್ನಗಳನ್ನ, ಹಲವಾರು ಬಗೆಯ ಸಿರಿಧಾನ್ಯ ಉತ್ಪನ್ನಗಳನ್ನ ಅವ್ರು ತರ್ತಾ ಇದ್ದಾರೆ. ಶಿಕಾರಿಪುರದಿಂದ ತಾಜುಮಾ ಅವರು ಗುಡಿ ಕೈಗಾರಿಕೆ ಅಂತ ಹೇಳಿ ಕೆಲವು ಹೆಣ್ಮಕ್ಳನ್ನ ಜೊತೆಲಿ ಇಟ್ಕೊಂಡು ಅವರು ಮನೇಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಶಿರ್ಸಿಯಿಂದ ಇಬ್ರು ಬರ್ತಾ ಇದ್ದಾರೆ. ಬಾಳೆನಾರಿನ ಉತ್ಪನ್ನ, ಪ್ರಶಾಂತಿ ಫೌಂಡೇಶನ್ ಅಂತ ಹೇಳಿ, ಹಾಗೆ ಬೀಜ ಬಟಾನಿಕಲ್ಸ್ ಅಂತ ಹೇಳಿ ಅವರು ಕೂಡ ಅಂದ್ರೆ ಪರಿಸರದಲ್ಲಿ ಸಿಗ್ತಕ್ಕಂತಹ ಎಲೆ ಮತ್ತು ಬೀಜಗಳಿಂದ ಉತ್ಪನ್ನಗಳನ್ನ ತಯಾರಿಸಿ ಅವರು ಕೂಡ ತರ್ತಾ ಇದ್ದಾರೆ. ಹೀಗೆ ಹೆಗ್ಗೂಡಿಂದ ಮಣ್ಣಿನ ಆಭರಣಗಳು, ಟೆರಕೋಟಾ ವಸ್ತುಗಳು ಬರ್ತಾ ಇದೆ. ಹಾಗೆ ಹೆಣ್ಣುಮಕ್ಳು ಋತುಚಕ್ರಕ್ಕೆ ಬಳಸಬಹುದಾದಂತಹ ಹಲವಾರು ಬಗೆಯ ಉತ್ಪಾದನೆಗಳನ್ನ ಕೂಡ ಬರ್ತಾ ಇದೆ. ಇನ್ನು ಸ್ಥಳೀಯವಾಗಿ ದೇಸಿ ತಿನಿಸುಗಳು, ಸಾಂಪ್ರದಾಯಿಕ ಅಡುಗೆಗಳು, ಮಲೆನಾಡಿನ ಹಪ್ಪಳ, ಉಪ್ಪಿನಕಾಯಿ, ಈ ತರದ ಹಲವಾರು ಸ್ಥಳದಲ್ಲಿ ಸೇವಿಸಬಹುದಂತ ಉತ್ಪನ್ನಗಳು ಬರ್ತಾ ಇದೆ. ಒಟ್ಟಾರೆ ಒಂದು 28 ಮಳಿಗೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಚೂಡಾಮಣಿ ರಾಮಚಂದ್ರ, ಗೌರಮ್ಮ, ಮಹಾಲಕ್ಷ್ಮಿ, ಪದ್ಮಶ್ರೀ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.